ವಿರಾಜ್ ಬರ್ತಾನೆ ಅಂದಿದ್ದು ಹೌದು, ಆದರೆ ಅವನು ಎಲ್ಲಿಗೆ ಹೋಗಿದ್ದಾನಂತ ಮಾತ್ರ ಹೇಳ್ತಿಲ್ವಲ್ಲ. ಇಲ್ಲೇ ಎಲ್ಲೋ ಹೋಗಿದ್ದಾನೆ ಮಿಥಿಲಾ, ಇನ್ನೇನು ಬರ್ತಾನೆ. ಅವಿ, ವಿರಾಜ್ ಆಫೀಸ್ ಟೈಮಲ್ಲಿ ಅಲ್ಲಿ ಇಲ್ಲಿ ಹೋಗೋನಲ್ಲ. ಏನಾದರೂ ಪ್ರಾಬ್ಲಮಾ ಇಲ್ವಲ್ಲ. ಪ್ರಾಬ್ಲಮ್ ಏನಿರಕ್ಕೆ ಸಾಧ್ಯ? ಸರಿ, ಹಾಗಾದ್ರೆ ಅವನಿಗೆ ಫೋನ್ ಮಾಡು. ಫೋನಾ? ಮಿಥಿಲಾ, ನಾನು ಈಗಷ್ಟೇ ಫೋನಲ್ಲಿ ಮಾತಾಡಿದ್ದು. ಅವನಿನ್ನೇನು ಬಂದ್ಬಿಡ್ತಾನೆ, ಆಗ್ಲೇ ಹೊರಟಿದ್ದೀನಿ ಅಂತ ಹೇಳಿದ್ದ. ನಿಜ? ನಾನು ಕೇಳಿದ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತಾ ಇದೆಯಾ, ಆದರೆ ಅವನು ಎಲ್ಲಿಗೆ ಹೋಗಿದ್ದಾನಂತ ಮಾತ್ರ ಹೇಳ್ತಿಲ್ವಲ್ಲ. ಮಿಥಿಲಾ, ಈಗೇನು ಅವ್ನು ಮೀಟಿಂಗ್ ಬರ್ಬೇಕು ಅಷ್ಟೇ ತಾನೆ. ಬರ್ತಾನೆ ಬಿಡು, ಟೆನ್ಷನ್ ತಗೋಬೇಡ. ಅವಿ, ನನ್ನಿಂದ ಏನಾದರೂ ಮುಚ್ಚಿಡ್ತಿದ್ಯಾ? ಮುಚ್ಚಿಡೋದಾ? ನಾನೇನು ಮುಚ್ಚಿಡ್ಲಿ? ಅದನ್ನ ನೀನೇ ಹೇಳ್ಬೇಕವಿ. ಈ ನಡುವೆ ನೀನು ವಿರಾಜ್ ಇಬ್ರು ತೀರಾ ವಿಚಿತ್ರವಾಗಿ ಆಡ್ತಿದ್ದೀರಾ. 2-3 ದಿನದಿಂದ ನಾನು ನೋಡ್ತಾನೆ ಇದ್ದೀನಿ. ವಿರಾಜ್ ಬೆಳಿಗ್ಗೆ ಎದ್ದೋನೆಲ್ಲೂ ಕಾಣೋದೇ ಇಲ್ಲ. ಸರಿ, ಜಾಗಿಂಗ್ ಹೋಗಿರ್ತಾನೆ ಅನ್ಕೊಳ್ಳೋದೇನಿದೆ ಮಿಥಿಲಾ, ಅವನು ಜಾಗಿಂಗ್ಗೆ ಹೋಗೋದು. ನೀನು ಹೇಳಿದ್ಮೇಲೆ ನಿಜ ಅನ್ಕೊಳ್ಳೋಣ. ಆದರೆ ವಿರಾಜ್ ಆಫೀಸ್ಗೆ 10 ನಿಮಿಷ ಬೇಗ ಬರೋನೇ ಹೊರತು ಅರ್ಧ ಗಂಟೆ ಲೇಟಾಗಿ ಬರೋನಲ್ಲ. ಮನೇಲೂ ಮಿಸ್ಸಿಂಗ್, ಆಫೀಸಲ್ಲೂ ಮಿಸ್ಸಿಂಗ್. ಏನು ನಡೀತಿದೆ ಅವಿ? ಮಿಥಿಲಾ, ಹಾಗೇನಾದ್ರೂ ನಡೀತಿದ್ರೆ ವಿರಾಜ್ ನಿನಗೆ ಹೇಳ್ತಿರ್ಲಿಲ್ವಾ? ಅವನು ಹೇಳಿಲ್ಲ ಅಂದ್ರು ನಾನಂತೂ ನಿನಗೆ ಪಕ್ಕ ಹೇಳ್ತಿದ್ದೆ. ಸರಿ, ಹಾಗಾದ್ರೆ ನೀನೇ ಹೇಳು. ವಿರಾಜ್ ರಮ್ಯನ ಯಾಕೆ ಬೇಡ ಅಂದ? ಅದೇ ಫ್ರೆಂಡ್ ಅಂತ ಅಷ್ಟೇನಾ? ಇನ್ನೇನಿರಕ್ ಸಾಧ್ಯ? ಅಲ್ಲ ಅವಿ. ಅಯ್ಯೋ ಮಿಥಿಲಾ, ಆ ಪಾಂಡು ಅವಾಗಿಂದ ನನ್ನ ಕರಿತಿದ್ದ. ಅದೇನು ನೋಡ್ಕೊಂಡ್ ಬರ್ತೀನಿ, ಇಲ್ಲೇ ಆಯ್ತಾ? ಅವಿ 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 ನನ್ನಿಂದ ಏನೋ ಮುಚ್ಚಿಡ್ತಿದ್ದಾನೆ. ವಿರಾಜ್ ಲೈಫಲ್ಲಿ ಏನೋ ಆಗ್ತಾ ಇದೆ, ನನ್ನ ಹಿಂದೆ ಏನೋ ನಡೀತಾ ಇದೆ. ಹಳಿ ತಪ್ತಾ ಇದೆ ಅನಿಸ್ತಿದೆ. ತಪ್ಪಿರೋದನ್ನ ಗೊತ್ತು ಮಾಡ್ಕೋಬೇಕು, ಸರಿ ಮಾಡಬೇಕು. ಮಾಡೇ ಮಾಡ್ತೀನಿ. ಮನೆಗೆ ರೌಡಿಗಳು ಬಂದು 1 ಲಕ್ಷ ಕಂತು ಕೇಳ್ತಾ ಇದ್ದಾರೆ. ಇದು ಇವತ್ತೇ ಆಗ್ಬೇಕಿತ್ತ? ನಾನು ಸರಿಯಾದ ಟೈಮ್ಗೆ ಮನೆಗೆ ಹೋಗ್ಬಾರ್ದು ಅಂತ ಹೀಗೆಲ್ಲ ಆಗ್ತಿದ್ಯಾ ಹೇಗೆ? ಕಂತಿನ ದುಡ್ಡು ಆಗಲೇ ಕೊಟ್ಟು ಕಳಿಸಿದಾರಕ್ಕ. ಯಾರ ಹುಡುಗ ಟೈಮಿಗೆ ಸರಿಯಾಗಿ ಬಂದು ನಮ್ಮ ಮನೆ ಸಮಸ್ಯೆನ ಬಗೆಹರಿಸ್ದ? ಅವ್ನು ಯಾರು ಅಂತ ತಿಳ್ಕೋಬೇಕು. ಅಯ್ಯೋ, ಇದೆಲ್ಲ ಯಾಕಪ್ಪ? ನಿಮ್ಮ ಆಶೀರ್ವಾದ ಮುಂದಕ್ಕೆ ಬೇಕಾಗತ್ತಮ್ಮ. ಅಂದ್ರೆ ದೊಡ್ಡೋರ ಆಶೀರ್ವಾದ ಜೀವನದಲ್ಲಿ ಬೇಕಾಗತ್ತೆ ಅಂತ ಹೇಳಕ್ ಬಂದೆ. ನನ್ನ ಆಶೀರ್ವಾದ ನಿನ್ನ ಜೊತೆ ಸದಾ ಇರುತ್ತೆ. ನೀನು ಬಯಸಿದ್ದೆಲ್ಲ ಈಡೇರಲಿ.